ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಗೈಸ್, ನನಗೆ ತುಂಬಾ ಬೇಜಾರಾಗ್ತಿದೆ. ಯಾಕೆ ಅಂತ ಅಂದರೆ ನನ್ನ ಸ್ಕಿನ್ ತುಂಬಾ ಡಲ್ಲಾಗಿ ಕಾಣಿಸ್ತಿದೆ. ಯಾಕೆ ಇವತ್ತು ಈ ಥರ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ನೀವೇ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಡಲ್ಲಾಗಿ ಕಾಣಿಸ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡ್ಬಂದಿದ್ದೀನಿ. ಯಾರಿಗೆಲ್ಲ ಈ ಹೋಮ್ ರೆಮಿಡಿ ಯೂಸ್ ಆಗುತ್ತೆ ಅವರೆಲ್ಲ ಕೂಡ ಟ್ರೈ ಮಾಡಿ. ಗೈಸ್, ಈ ಹೋಮ್ ರೆಮಿಡಿಗೆ ಫಸ್ಟು ಒಂದು ಬೀಟ್ರೋಟ್ ಇದ್ದರೆ ಸಾಕು. ಈ ಬೀಟ್ರೋಟ್ನ ಫಸ್ಟು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ತುರ್ಕೊಳ್ಳೋಣ. ಇದನ್ನ ತುರ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಗೈಸ್, ಇವಾಗ ಬೀಟ್ರೋಟ್ ಎಲ್ಲ ತುರಿದಾಗಿದೆ. ಒಂದು ಕಾಟನ್ ಬೌಲ್ ತಗೊಂಡು ಹಾಲಿಂದ ನಮ್ಮ ಮುಖನ ಸ್ಕ್ರಬ್ ಮಾಡ್ಕೊಳ್ಳೋಣ. ಫಸ್ಟ್ ನೀಟಾಗಿ ಹಾಲಿಗೆ ಡಿಪ್ ಮಾಡಿಕೊಂಡು ನೀಟಾಗಿ ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ಳಿ ಸರ್ಕ್ಯುಲರ್ ಮೋಷನಲ್ಲಿ. ಹಾಲಿಂದ ಬೆನಿಫಿಟ್ಸ್ ತುಂಬಾ ಇದೆ. ನಮ್ಮ ಮುಖನ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬ್ರೈಟ್ ಲುಕ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ತುರಿದಿಟ್ಕೊಂಡಿರೋ ಬೀಟ್ರೋಟ್ ಜ್ಯೂಸಿನ ರಸನ ತೆಕ್ಕೊಳ್ಳೋಣ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇದನ್ನ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಹಚ್ಕೊಳ್ಳೋಣ. ಈ ಒಂದು ಬೀಟ್ರೋಟ್ ಜ್ಯೂಸಲ್ಲಿ ಆ್ಯಂಟಿ ಏಜೆಂಟ್ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ಸ್ಕಿನ್ ಲುಕ್ನ ಬ್ರೈಟಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದನ್ನ ಯಾವಾಗಲೂ ಕೂಡ ಯೂಸ್ ಮಾಡ್ಕೊತಾ ಇದ್ರೆ ಅಂದರೆ ವಾರಕ್ಕೆ 2 ರಿಂದ 3 ದಿನ ಆ ಥರ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಸ್ಕಿನ್ ಪಿಂಕಿಶ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ನ್ಯಾಚುರಲ್ ಆಗಿ. ಆ್ಯಂಡ್ ಇದು ಒಂದು ಕ್ಲಿಯರ್ ಸ್ಕಿನ್ನ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಒಂದು ಬೀಟ್ರೂಟ್ ಜ್ಯೂಸ್ ಜೊತೆಗೆ ನಾವು ಆ್ಯಡ್ ಮಾಡ್ಕೊಂಡಿರೋಂತಹ ಕಾಫಿ ಪೌಡರ್ ಮತ್ತು ಕಡಲೆ ಹಿಟ್ಟು ಕೂಡ, ಗ್ರಾಮ್ ಫ್ಲವರ್ ಕೂಡ ನಮ್ಮ ಸ್ಕಿನ್ನಲ್ಲಿರುವಂತಹ ಟ್ಯಾನ್ ಮತ್ತು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಗೈಸ್, ನೋಡೋದಕ್ಕೆ ದೆವ್ವನ ಥರ ಕಾಣಿಸ್ತಾ ಇದ್ದೀನಿ ಅಂತ ಭಯ ಪಡ್ಕೊಳ್ಬೇಡಿ. ನಾನು ಹಾಕಿರೋದು ಫೇಸ್ ಪ್ಯಾಕ್. ಇದನ್ನು ಇವಾಗ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡೋಣ. ಕಂಪ್ಲೀಟಾಗಿ ಡ್ರೈ ಆಗಿದ್ಮೇಲೆ ಫೇಸ್ ವಾಶ್ ಮಾಡೋಣ. ಗೈಸ್, ನೀವು ಫೇಸ್ ವಾಶ್ ಮಾಡಬೇಕಾದ್ರೆ ಸ್ಕಿನ್ ಮೇಲೆ ಫುಲ್ಲು ರ್ಯಾಶ್ ಆಗಿ ರಬ್ ಮಾಡೋದಕ್ಕೆ ಹೋಗ್ಬಿಡಿ. ನಿಧಾನಕ್ಕೆ ಒಂದೊಂದೇ ಸೈಡಿಂದ ನೀಟಾಗಿ ರಬ್ ಮಾಡಿ, ನಿಧಾನಕ್ಕೆ ರಬ್ ಮಾಡಿ. ರ್ಯಾಶ್ ಆಗಿ ರಬ್ ಮಾಡಬೇಡಿ. ರ್ಯಾಶ್ ಆಗಿ ರಬ್ ಮಾಡಿದ್ರೆ ಸ್ಕಿನ್ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ನಾನು ಮೇಲ್ಮೇಲೆ ನಿಧಾನಕ್ಕೆ ರಬ್ ಮಾಡ್ತಾ ಇದ್ದೀನಿ. ನಿಮಗೆ ರ್ಯಾಶಾಗಿ ರಬ್ ಮಾಡ್ತಿರೋ ಥರ ಕಾಣಿಸ್ತಿರ್ಬೋದು, ಬಟ್ ರ್ಯಾಶಾಗಿ ರಬ್ ಮಾಡೋಕ್ಕೆ ಹೋಗಬಾರ್ದು. ನಿಧಾನಕ್ಕೆ ರಬ್ ಮಾಡಬೇಕು. ನೀವೇ ನೋಡ್ತಾ ಇರ್ಬೋದು ನಾನು ಫೇಸ್ ವಾಶ್ ಮಾಡ್ಬೇಕಾದ್ರೆ ನನ್ನ ಸ್ಕಿನ್ ಯಾವ ಥರ ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ವೆದರ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಈ ಕಡೆ ಮಳೆನೂ ಅಲ್ಲ, ಈ ಕಡೆ ಬಿಸಿಲೂ ಅಲ್ಲ, ಆ ಥರ ಇದೆ ವೆದರು. ಹಂಗಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ. ವೆದರ್ನ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ನೀಟಾಗಿ ಕಾಣಿಸ್ತಾನೆ ಇಲ್ಲ ಫೇಸ್ ಅಂತೂ. ಅದಕ್ಕೆ ಇವಾಗ ಒಳಗೆ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನನ್ನ ಸ್ಕಿನ್ನು ಕ್ಲಿಯರ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ. ಇವಾಗ ನೋಡಿ ನನ್ನ ಮುಖಕ್ಕೊಂದು ಕಳೆ ಬಂದಿದೆ. ಇವಾಗ ನೀವೇ ನೋಡ್ತಾ ಇರ್ಬೋದು ನನ್ನ ಮುಖ ಎಷ್ಟು ಬ್ರೈಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಹೇಗಿತ್ತು ಈ ಹೋಮ್ ರೆಮಿಡಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಬಾಯ್. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.